ಓಂ ಗಣೇಶಾಯ ನಮಃ. ಆತ್ಮೀಯ ವೀಕ್ಷಕ ಮಹಾಶಯರಿಗೆ ನಮಸ್ಕಾರ. ನಿಮ್ಮೆಲ್ಲರ ನೆಚ್ಚಿನ ಜೀವನ ಜ್ಯೋತಿ ವಾಹಿನಿಯ ಈ ವಿಶೇಷ ಹಾಗೂ ಪ್ರಮುಖ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚದ ಒಂದು ಅತಿದೊಡ್ಡ ರಹಸ್ಯವೆಂದರೆ ಪ್ರತಿಯೊಂದು ರಾಶಿಗೂ ಅದರದ್ದೇ ಆದಂತಹ ಒಂದು ವಿಶಿಷ್ಟ ಶಕ್ತಿ ಇರುತ್ತದೆ. ಆದರೆ 12 ರಾಶಿಗಳ ಚಕ್ರದಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವ, ಇಡೀ ರಾಶಿಮಂಡಲವನ್ನೇ ಮುನ್ನಡೆಸುವ ಸಾಮರ್ಥ್ಯ ಹೊಂದಿರುವ ಮೇಷರಾಶಿಯವರ ಶಕ್ತಿ ಸಾಮಾನ್ಯವಾದದ್ದಲ್ಲ. ಮೇಷರಾಶಿಯವರೆಂದರೆ ಸಾಕ್ಷಾತ್ ಅಗ್ನಿಪರ್ವತವಿದ್ದಂತೆ. ಇವರಲ್ಲಿರುವ ಅದಮ್ಯ ಚೈತನ್ಯ, ವೇಗ ಹಾಗೂ ಎಂತಹದ್ದೇ ಕಠಿಣ ಸವಾಲುಗಳು ಎದುರಾದರೂ ಎದೆಗುಂದದೆ ಎದುರಿಸುವ ಛಲವನ್ನು ನೋಡಿದರೆ ಇಡೀ ಜಗತ್ತೇ ನಿಬ್ಬೆರಗಾಗುತ್ತದೆ. ಹುಟ್ಟುತ್ತಲೇ ನಾಯಕತ್ವದ ಗುಣಗಳನ್ನು ರಕ್ತಗತವಾಗಿ ಒಲಿಸಿಕೊಂಡು ಬಂದವರು ಈ ಮೇಷರಾಶಿಯವರು. ಇವರು ಅಕ್ಷರಶಃ ಸೈನ್ಯವನ್ನು ಮುನ್ನಡೆಸುವ ಸೇನಾಧಿಪತಿಯಂತೆ. ಯಾರಿಗೂ ಕಾಯದೆ ತಾವೇ ಮುಂದಾಗಿ ಯಾವುದೇ ಹೊಸ ಕಾರ್ಯವನ್ನು ಆರಂಭಿಸುವಲ್ಲಿ ಇವರು ಎತ್ತಿದ ಕೈ. ನಾನು ಮಾಡಬಲ್ಲೆ, ನಾನು ಸಾಧಿಸಬಲ್ಲೆ ಎಂಬ ಅಚಲವಾದ ಆತ್ಮವಿಶ್ವಾಸ ಇವರ ಕಣಕಣದಲ್ಲೂ ತುಂಬಿರುತ್ತದೆ. ಆದರೂ ಹೊರಗಿನ ಪ್ರಪಂಚಕ್ಕೆ ಇಷ್ಟೊಂದು ಗಟ್ಟಿಯಾಗಿ ಧೈರ್ಯಶಾಲಿಗಳಾಗಿ ಕಾಣುವ ಈ ಮೇಷರಾಶಿಯವರು ತಮ್ಮ ಜೀವನದ ಕೆಲವು ಮಜಲುಗಳಲ್ಲಿ ದಿಢೀರನೆ ಭೀಕರವಾಗಿ ಸೋಲುವುದೇಕೆ? ಅಪಾರವಾದ ಬುದ್ಧಿವಂತಿಕೆ, ದೈಹಿಕ ಹಾಗೂ ಮಾನಸಿಕ ಶಕ್ತಿ ಇದ್ದರೂ ಸಹ ಇವರ ಬದುಕು ನೆಮ್ಮದಿ ಕಳೆದುಕೊಂಡು ನರಕಸದೃಶವಾಗಲು ಕಾರಣವೇನು ಎಂದು ಇವರಲ್ಲಿ ಅನೇಕರು ಮರುಗುತ್ತಿರುತ್ತಾರೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟರೂ ನನಗೆ ತಕ್ಕ ಪ್ರತಿಫಲ ಏಕೆ ಸಿಗುತ್ತಿಲ್ಲ? ನಾನು ಅಂದುಕೊಂಡ ಗುರಿ ತಲುಪುವ ಮುನ್ನವೇ ನನ್ನ ದಾರಿ ಏಕೆ ತಪ್ಪುತ್ತಿದೆ ಎಂಬ ಪ್ರಶ್ನೆಗಳು ಇವರನ್ನು ಸದಾ ಕಾಡುತ್ತಿರುತ್ತವೆ. ವೀಕ್ಷಕರೇ, ನೀವು ನಿಮ್ಮದೇ ಆವೇಶದಿಂದ ಗೆಲ್ಲುತ್ತಿದ್ದೀರೋ ಅಥವಾ ಆ ಆವೇಶಕ್ಕೆ ನೀವೇ ಬಲಿಯಾಗುತ್ತಿದ್ದೀರೋ ಎಂಬ ಕಟು ಸತ್ಯವನ್ನು ಅರಿತುಕೊಳ್ಳುವ ಸಮಯ ಈಗ ಒದಗಿ ಬಂದಿದೆ. ಇಂದಿನ ಈ ವಿಡಿಯೋದಲ್ಲಿ ಮೇಷರಾಶಿಯವರ ಅಭಿವೃದ್ಧಿಗೆ ಅಡ್ಡಿಯಾಗಿರುವ, ನಿಮ್ಮ ನೆಮ್ಮದಿಯನ್ನೇ ನುಂಗಿಹಾಕುತ್ತಿರುವ ಆ 3 ಪ್ರಮುಖ ಗುಪ್ತ ಶತ್ರುಗಳು ಯಾರು? ನಿಮ್ಮ ವಿಪರೀತ ವೇಗವೇ ನಿಮಗೆ ಹೇಗೆ ಶಾಪವಾಗಿ ಪರಿಣಮಿಸುತ್ತಿದೆ? ಹಾಗೂ ನಿಮ್ಮಲ್ಲಿರುವ ಆ ಬೆಂಕಿಯಂತಹ ಸ್ವಭಾವವನ್ನು ಸುಟ್ಟುಕೊಳ್ಳುವ ಬದಲು ನಿಮ್ಮ ಬದುಕನ್ನು ಬೆಳಗುವ ದೀಪವನ್ನಾಗಿ ಪರಿವರ್ತಿಸಿಕೊಳ್ಳುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಅತ್ಯಂತ ಸರಳವಾಗಿ ಬಿಚ್ಚಿಡಲಿದ್ದೇನೆ. ಒಂದು ವೇಳೆ ನೀವು ಮೇಷರಾಶಿಯವರಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಶತ್ರು 1: ಅತಿಯಾದ ಕೋಪ. ಮೇಷರಾಶಿಯವರ ಬದುಕನ್ನು ಬೇರುಸಹಿತ ಸುಟ್ಟು ಹಾಕುತ್ತಿರುವ ಮೊದಲನೇ ಹಾಗೂ ಅತಿ ಭಯಂಕರ ಶತ್ರುವೆಂದರೆ ಅದು ಅವರ ಅತಿಯಾದ ಕೋಪ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮೇಷರಾಶಿಯ ಅಧಿಪತಿ ಸಾಕ್ಷಾತ್ ಅಂಗಾರಕ ಅಂದರೆ ಮಂಗಳ ಗ್ರಹ. ಮಂಗಳನೆಂದರೆ ಅಗ್ನಿತತ್ವ ಅಂದರೆ ಬೆಂಕಿ. ಈ ಬೆಂಕಿ ನಿಮ್ಮ ಕೈಗೆ ಅದ್ಭುತವಾದ ಕೆಲಸಗಳನ್ನು ಮಾಡುವ ಶಕ್ತಿಯನ್ನು ಕೊಡುತ್ತದೆ ಎಂಬುದು 100ಕ್ಕೆ 100 ಸತ್ಯ. ಆದರೆ ಅದೇ ಬೆಂಕಿಯನ್ನು ಸರಿಯಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳದಿದ್ದರೆ ಅದು ನಿಮ್ಮ ಸುಂದರವಾದ ಬದುಕನ್ನೇ ಸುಟ್ಟು ಬೂದಿ ಮಾಡಬಲ್ಲದು. ನಿಮ್ಮ ಕೋಪ ಹೇಗಿರುತ್ತದೆ ಎಂದರೆ ಅದು ಕೇವಲ 1 ಕ್ಷಣದಲ್ಲಿ ಬಂದು ಹೋಗುವ ಬಿರುಗಾಳಿಯಂತೆ. ಆದರೆ ಆ 1 ಕ್ಷಣದ ಆವೇಶದಲ್ಲಿ ನೀವು ಆಡುವ ಕಟುವಾದ ಪದಗಳೇ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಿಬಿಡುತ್ತವೆ. ನಿಮ್ಮ ಸಮಸ್ಯೆಯೇ ಮೂಲವಿರುವುದೇ ನಿಮ್ಮ ಮಾತಿನಲ್ಲಿ. ಮೇಷರಾಶಿಯವರಿಗೆ ಒಮ್ಮೆ ಸಿಟ್ಟು ಬಂದರೆ ಅವರ ಮೆದುಳಿಗಿಂತ ನಾಲಿಗೆಯೇ ಅತಿ ವೇಗವಾಗಿ ಕೆಲಸ ಮಾಡಲು ಶುರು ಮಾಡುತ್ತದೆ. ಆ ಸಮಯದಲ್ಲಿ ನಿಮ್ಮ ಎದುರಿಗೆ ಇರುವುದು ಹೆತ್ತ ತಂದೆ ತಾಯಿಯೇ ಆಗಿರಬಹುದು, ಪ್ರಾಣ ಸ್ನೇಹಿತನೇ ಆಗಿರಬಹುದು, ಅಥವಾ ನಿಮ್ಮ ಜೀವನ ಸಂಗಾತಿಯೇ ಆಗಿರಬಹುದು. ಕೇವಲ 1 ಕ್ಷಣದ ಕೋಪದಲ್ಲಿ ನೀವು ಆಡುವ ಕಟುವಾದ ಮಾತುಗಳು ವಿಷಕ್ಕಿಂತಲೂ ಅಪಾಯಕಾರಿಯಾಗಿರುತ್ತವೆ. ಬಾಯಿಂದ ಒಮ್ಮೆ ಹೊರಬಂದ ಮಾತು ಎಂದಿಗೂ ಹಿಂದಿರುಗುವುದಿಲ್ಲ ಎಂಬ ಕಟುಸತ್ಯ ನಿಮಗೆ ಕೋಪ ಇಳಿದ ಮೇಲಷ್ಟೇ ಅರಿವಾಗುತ್ತದೆ. ಆ ನಂತರ ನೀವು ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಗಾಯಮಾಯದ ಕಲೆಯಾಗಿ ಉಳಿದುಬಿಟ್ಟಿರುತ್ತದೆ. ನಿಮ್ಮ ಈ ಮಿತಿಮೀರಿದ ಮಾತಿನಿಂದಾಗಿಯೇ ಎಷ್ಟೋ ಉತ್ತಮ ಉದ್ಯೋಗದ ಅವಕಾಶಗಳು ಮತ್ತು ಸುಂದರವಾದ ಸಂಬಂಧಗಳು ನಿಮ್ಮ ಕೈತಪ್ಪಿ ಹೋಗಿವೆ. ಸ್ನೇಹಿತರೆ, ನಿಮ್ಮ ಆ 1 ಕ್ಷಣದ ಸಿಟ್ಟಿನಿಂದಾಗಿ ನೀವು ಕೂಡ ನಿಮ್ಮ ಅತ್ಯಂತ ಆಪ್ತರನ್ನು ಕಳೆದುಕೊಂಡಿದ್ದೀರಾ? ಹಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮುಚ್ಚುಮರೆಯಿಲ್ಲದೆ ಹೌದು, ನನಗೂ ಹೀಗೆ ಆಗಿದೆ ಎಂದು ತಿಳಿಸಿ. ಇನ್ನು ಮೇಷರಾಶಿಯವರ ಬದುಕಿನಲ್ಲಿ ಯಶಸ್ಸಿನ ಶಿಖರವನ್ನು ಏರುವ ಮೊದಲೇ ಅವರನ್ನು ಕಡೆವಿ ಬೀಳಿಸುತ್ತಿರುವ 2ನೇ ಅತಿ ದೊಡ್ಡ ಶತ್ರು ಎಂದರೆ ಅವರಲ್ಲಿರುವ ಅಸಹನೆ ಅಂದರೆ ಇಂಪೇಷನ್ಸ್ ಮತ್ತು ಯಾವುದೇ ಒಂದು ಕೆಲಸವನ್ನು ಅರ್ಧಕ್ಕೆ ಬಿಟ್ಟುಬಿಡುವ ಕೆಟ್ಟ ಅಭ್ಯಾಸ. ಸ್ನೇಹಿತರೆ, ನಿಮ್ಮಲ್ಲಿ ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭಿಸುವಾಗ ಇರುವ ಉತ್ಸಾಹ ಬಹಳ ದೊಡ್ಡ ಮಟ್ಟದಲ್ಲಿರುತ್ತದೆ. ಯಾವುದಾದರೂ ಹೊಸ ಐಡಿಯಾ ಹೊಳೆದರೆ ಸಾಕು, ಈ ಕ್ಷಣವೇ ನಾನು ಗೆದ್ದೇ ತೀರುತ್ತೇನೆ ಎಂಬ ಹಠದಿಂದ ಅಖಾಡಕ್ಕೆ ಧುಮುಕುತ್ತೀರಿ. ಆದರೆ ಅಸಲಿ ಸಮಸ್ಯೆ ಆರಂಭವಾಗುವುದೇ ಇಲ್ಲಿ. ನೀವು ಮಾಡುವ ಯಾವುದೇ ಕೆಲಸದ ಪ್ರತಿಫಲ ನಿಮಗೆ ರಾತ್ರೋರಾತ್ರಿ ಸಿಗಬೇಕು ಎಂದು ನೀವು ಬಯಸುತ್ತೀರಿ.
ಪ್ರಪಂಚದಲ್ಲಿ ಯಾವುದೇ ದೊಡ್ಡ ಸಾಧನೆ ಮಾಡಬೇಕಾದರೂ ಅದಕ್ಕೆ ತಾಳ್ಮೆ ಮತ್ತು ಸತತ ಪ್ರಯತ್ನ ಬಹಳ ಮುಖ್ಯ ಎನ್ನುವುದನ್ನು ನೀವು ಮರೆತುಬಿಡುತ್ತೀರಿ. ನೀವು ಆರಂಭಿಸಿದ ಕೆಲಸ ಕೇವಲ 4-5 ದಿನಗಳಲ್ಲಿ ನಿರೀಕ್ಷಿತ ಫಲಿತಾಂಶ ನೀಡದಿದ್ದರೆ ನಿಮ್ಮಲ್ಲಿದ್ದ ಆ ಬೆಂಕಿಯಂತಹ ಉತ್ಸಾಹ ತಣ್ಣಗಾಗತೊಡಗುತ್ತದೆ. ಕೂಡಲೇ ಆ ಕೆಲಸವನ್ನು ಅರ್ಧಕ್ಕೆ ಕೈಬಿಟ್ಟು ಮತ್ತೆ ಯಾವುದೋ ಹೊಸ ವಿಚಾರದ ಕಡೆಗೆ ನಿಮ್ಮ ಬುದ್ಧಿ ಹರಿಯುತ್ತದೆ. ಹೀಗೆ 10 ಕೆಲಸಗಳನ್ನು ಆರಂಭಿಸಿ ಯಾವುದನ್ನೂ ಪೂರ್ಣಗೊಳಿಸದೆ ಅರ್ಧಕ್ಕೇ ಬಿಟ್ಟು ಕಾರಣದಿಂದಾಗಿಯೇ ಇಂದು ನೀವು ಸಮಾಜದಲ್ಲಿ ಎಲ್ಲವೂ ಗೊತ್ತು ಆದರೆ ಯಾವುದರಲ್ಲೂ ಪರಿಣತರಲ್ಲ ಎಂಬ ಹಣೆಪಟ್ಟಿಯನ್ನು ಹೊತ್ತುಕೊಂಡಿದ್ದೀರಿ. 10 ಕಡೆಗಳಲ್ಲಿ ಸ್ವಲ್ಪವೇ ಗುಂಡಿ ತೋಡಿ ನೀರು ಸಿಗಲಿಲ್ಲ ಎಂದು ನಿರಾಶರಾಗುವ ಬದಲು ಒಂದೇ ಕಡೆ ಆಳವಾಗಿ ತೋಡಿದರೆ ಗಂಗೆ ಒಲಿಯುತ್ತಾಳೆ ಎಂಬ ಸತ್ಯವನ್ನು ನೀವು ಇಂದೇ ಅರಿತುಕೊಳ್ಳಬೇಕಿದೆ. ಇಂತಹ ಅನುಭವ ನಿಮಗೂ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ನಿಮ್ಮನ್ನು ನೀವು ತಿದ್ದಿಕೊಳ್ಳಲು ಇರುವ ಮೊದಲ ಹೆಜ್ಜೆ. ಬನ್ನಿ, ಈಗ ಮೇಷರಾಶಿಯವರ 3ನೇ ಅತಿದೊಡ್ಡ ಶತ್ರು ಯಾರು ಎಂಬುದನ್ನು ನೋಡೋಣ. ಈ ಶತ್ರು ನಿಮಗೆ ಹೊರಗಡೆ ಎಲ್ಲೂ ಕಾಣುವುದಿಲ್ಲ, ಆದರೆ ನಿಮ್ಮನ್ನು ಒಳಗಿಂದೊಳಗೆ ಸುಡುತ್ತಿದ್ದಾನೆ. ಅದೇ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಮತ್ತು ಯಾರಿಗೂ ತಲೆಬಾಗದ ಮೊಂಡುತನ. ಮೇಷರಾಶಿಯವರೇ, ನಿಮ್ಮಲ್ಲಿ ಅದ್ಭುತವಾದ ಜ್ಞಾನವಿದೆ, ವೇಗವಿದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಎಷ್ಟೋ ಬಾರಿ ಇದೇ ಪ್ಲಸ್ ಪಾಯಿಂಟ್ಗಳು ನಿಮಗೆ ಮೈನಸ್ ಆಗಿ ಪರಿಣಮಿಸುತ್ತವೆ. ನನಗೆ ಎಲ್ಲವೂ ಗೊತ್ತು, ನಾನು ಮಾಡಿದ್ದೇ ಸರಿ, ಬೇರೆಯವರ ಸಲಹೆ ನನಗೇಕೆ ಬೇಕು ಎನ್ನುವ ಸುಪ್ತ ಅಹಂಕಾರ ನಿಮ್ಮ ಅರಿವಿಗೆ ಬರದಂತೆಯೇ ನಿಮ್ಮೊಳಗೆ ಸೇರಿಕೊಂಡು ಬಿಡುತ್ತದೆ. ನೀವು ಯಾವುದೋ ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದರೂ ನಿಮ್ಮ ಒಳಿತನ್ನೇ ಬಯಸುವ ನಿಮ್ಮ ಹಿತೈಷಿಗಳು ನಿಮಗೆ ಬುದ್ಧಿ ಹೇಳಲು ಬಂದರೆ ನೀವು ಕೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಅವರಿಗೆ ಎದುರುತ್ತರ ನೀಡುತ್ತೀರಿ ಎಂದು ತಿಳಿದು ಅವರು ಸುಮ್ಮನಾಗಿ ಬಿಡುತ್ತಾರೆ. ಇದರಿಂದಾಗಿ ನೀವು ತಪ್ಪು ನಿರ್ಧಾರಗಳಲ್ಲೂ ತೆಗೆದುಕೊಂಡಲೇ ಹೋಗುತ್ತೀರಿ. ಕೊನೆಗೆ ಸೋತಾಗ ಒಂಟಿಯಾಗಿ ನಿಲ್ಲುವ ಪರಿಸ್ಥಿತಿ ಬರುತ್ತದೆ. ನಿಮ್ಮ ಈ ಮೊಂಡುತನವೇ ನಿಮ್ಮ ವೃತ್ತಿ ಬದುಕಿನಲ್ಲಿ ಹಾಗೂ ಕುಟುಂಬದಲ್ಲಿ ಬಿರುಕು ಮೂಡಿಸಲು ಪ್ರಮುಖ ಕಾರಣವಾಗುತ್ತಿದೆ. ನೀವು ಎಲ್ಲರನ್ನೂ ಗೆಲ್ಲಬಹುದು, ಆದರೆ ನಿಮ್ಮ ಈ ಹಠಮಾರಿ ಗುಣವನ್ನು ಗೆಲ್ಲದಿದ್ದರೆ ಜೀವನದ ನಿಜವಾದ ಸುಖ ಶಾಂತಿಯನ್ನು ಅನುಭವಿಸಲು ಅಸಾಧ್ಯ. ಮಾನಸಿಕ ಪರಿಹಾರಗಳು. ಇಲ್ಲಿವರೆಗೆ ನಾವು ಮೇಷರಾಶಿಯವರ ಏಳಿಗೆಯನ್ನು ತಡೆದು ನಿಲ್ಲಿಸುತ್ತಿರುವ ಆ 3 ಬಲಿಷ್ಠ ಶತ್ರುಗಳ ಬಗ್ಗೆ ವಿವರವಾಗಿ ಮಾತನಾಡಿದೆವು. ಈ ದೌರ್ಬಲ್ಯಗಳು ನಿಮ್ಮನ್ನು ಸೋಲಿಸುವ ಮುನ್ನವೇ ನೀವೇ ಅವುಗಳನ್ನು ಸೋಲಿಸಿ ವಿಜಯಶಾಲಿಯಾಗಬೇಕು. ಅದಕ್ಕಾಗಿ ಈ ಕೆಳಗಿನ ಪ್ರಬಲ ಪರಿಹಾರ ಸೂತ್ರಗಳನ್ನು ಅಳವಡಿಸಿಕೊಳ್ಳಿ. 10 ಸೆಕೆಂಡುಗಳ ನಿಯಮ, 10 ಸೆಕೆಂಡ್ಸ್ ರೂಲ್. ನಿಮಗೆ ಅತಿಯಾದ ಕೋಪ ಬಂದಾಗ ಆ ಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆ ನೀಡಬೇಡಿ. ಮನಸ್ಸಿನಲ್ಲೇ 1ರಿಂದ 10ರವರೆಗೆ ಎಣಿಸಿ ಅಥವಾ ಆ ಜಾಗದಿಂದ ದೂರ ಸರಿದುಬಿಡಿ. ನೆನಪಿರಲಿ, ಕೋಪದಲ್ಲಿ ಆಡುವ 100 ಮಾತುಗಳಿಗಿಂತ ಮೌನವಾಗಿರುವ ಆ ಒಂದು ಕ್ಷಣ ನಿಮ್ಮನ್ನು ಸಾವಿರಾರು ಸಂಕಷ್ಟಗಳಿಂದ ಪಾರು ಮಾಡುತ್ತದೆ. ಒಂದೇ ಗುರಿ, ಒಂದೇ ದಾರಿ. ಆರಂಭದ ಶೂರತ್ವವನ್ನು ಬಿಟ್ಟುಬಿಡಿ. ಅಂತ್ಯದಲ್ಲಿ ಯಶಸ್ಸು ಕಾಣುವ ಕಡೆಗೆ ನಿಮ್ಮ ಗಮನವಿರಲಿ. ಏಕಕಾಲದಲ್ಲಿ 10 ಕೆಲಸಗಳಿಗೆ ಕೈ ಹಾಕುವ ಬದಲು ಕೇವಲ ಒಂದೇ ಒಂದು ಪ್ರಮುಖ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸುವವರೆಗೂ ಅದನ್ನು ಬಿಡಬೇಡಿ. ಗೆಲುವು ಎಂಬುದು ನಿರಂತರ ಪರಿಶ್ರಮದ ಫಲ. ಕಲಿಯುವ ಮನಸ್ಸು. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಯಾರಾದರೂ ಉತ್ತಮ ಸಲಹೆ ನೀಡಿದರೆ ಅದನ್ನು ಅಹಂಕಾರದಿಂದ ತಳ್ಳಿಹಾಕಬೇಡಿ. ನಿಮ್ಮ ತಪ್ಪುಗಳನ್ನು ನೀವು ಒಪ್ಪಿಕೊಳ್ಳುವುದು ನಿಮ್ಮ ದೌರ್ಬಲ್ಯವಲ್ಲ, ಅದು ಒಬ್ಬ ನಿಜವಾದ ನಾಯಕನ ಅತ್ಯುನ್ನತ ಗುಣ. ದೈವಿಕ ಪರಿಹಾರಗಳು. ಈ ಮಾನಸಿಕ ಬದಲಾವಣೆಗಳ ಜೊತೆಗೆ ದೈವಿಕ ಶಕ್ತಿಯ ಆಶೀರ್ವಾದ ಕೂಡ ನಮಗೆ ಅತ್ಯಗತ್ಯವಾಗಿದೆ. ಮೇಷರಾಶಿಯ ಅಧಿಪತಿ ಮಂಗಳ ಆಗಿರುವುದರಿಂದ ಮಂಗಳನ ದುಷ್ಪ್ರಭಾವಗಳನ್ನು ತಗ್ಗಿಸಲು ನಮ್ಮ ಶಾಸ್ತ್ರಗಳಲ್ಲಿ ಕೆಲವು ಅದ್ಭುತ ಆಧ್ಯಾತ್ಮಿಕ ಮಾರ್ಗಗಳನ್ನು ಸೂಚಿಸಲಾಗಿದೆ. 1. ಮೇಷರಾಶಿಯವರಿಗೆ ಆಂಜನೇಯ ಸ್ವಾಮಿಯೇ ಪರಮರಕ್ಷಕ. ಪ್ರತಿದಿನ ಸಾಧ್ಯವಾಗದಿದ್ದರೆ ಕನಿಷ್ಠ ಮಂಗಳವಾರದ ದಿನವಾದರೂ ಭಕ್ತಿಯಿಂದ ಹನುಮಾನ್ ಚಾಲೀಸಾ ಪಠಣೆ ಮಾಡುವುದರಿಂದ ನಿಮ್ಮ ಕೋಪ ಶಾಂತವಾಗುತ್ತದೆ. ಇದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದು ಕುಜದೋಷವನ್ನು ಸಮತೋಲನಕ್ಕೆ ತರಲು ಉತ್ತಮ ಮಾರ್ಗ. ಪೂಜೆಯ ಸಮಯದಲ್ಲಿ ಕೆಂಪು ಬಣ್ಣದ ಹೂಗಳನ್ನು ಬಳಸುವುದು ಹಾಗೂ ಮಂಗಳವಾರದ ದಿನ ಬಡವರಿಗೆ ಕೆಂಪು ಬೇಳೆ ಅಂದರೆ ಮಸೂರ್ ದಾಲ್ ಅಥವಾ ಬೆಲ್ಲವನ್ನು ದಾನ ಮಾಡುವುದರಿಂದ ಆರ್ಥಿಕ ಪ್ರಗತಿಗೆ ದಾರಿಯಾಗುತ್ತದೆ. 4. ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ಧ್ಯಾನ ಮೆಡಿಟೇಷನ್ ಮಾಡುವುದನ್ನು ರೂಢಿಸಿಕೊಳ್ಳಿ. ಮೇಷರಾಶಿಯವರೇ, ಸದಾ ನೆನಪಿನಲ್ಲಿಡಿ, ನೀವು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ಒಂದು ಮಹಾನ್ ಶಕ್ತಿ. ನಿಮ್ಮ ಸಿಟ್ಟು ನಿಮ್ಮನ್ನು ಸುಡಬಾರದು, ಬದಲಾಗಿ ಅದು ಇಡೀ ಜಗತ್ತಿಗೆ ಬೆಳಕು ನೀಡುವ ಜ್ವಾಲೆಯಾಗಬೇಕು. ನಿಮ್ಮ ಆವೇಶವನ್ನು ಸಾಧನೆಯ ಮಾರ್ಗದಲ್ಲಿ ಬಳಸಿ, ಆಗ ಯಶಸ್ಸು ತಾನಾಗಿಯೇ ನಿಮ್ಮ ಕಾಲಬುಡಕ್ಕೆ ಬಂದು ಬೀಳುತ್ತದೆ. ಈ ವಿಡಿಯೋದಲ್ಲಿ ನಾವು ತಿಳಿಸಿದ ಕಟು ಸತ್ಯಗಳು ಮತ್ತು ಶಕ್ತಿಯುತ ಪರಿಹಾರಗಳು ನಿಮ್ಮ ಮನಸ್ಸಿಗೆ ನಾಟಿದ್ದರೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ತರುವ ವಿಶ್ವಾಸ ನಿಮಗಿದ್ದರೆ, ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಹನುಮಾನ್ ಅಥವಾ ನನ್ನ ಗೆಲುವು ಖಚಿತ ಎಂದು ಬರೆಯಿರಿ.
ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಇಲ್ಲೇ ಬಿಟ್ಟು ಒಂದು ಹೊಸ ಸಕಾರಾತ್ಮಕ ಸಂಕಲ್ಪದೊಂದಿಗೆ ಮುನ್ನಡೆಯಿರಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ತಪ್ಪದೇ ಶೇರ್ ಮಾಡಿ. ನಮ್ಮ ಜೀವನ ಜ್ಯೋತಿ ವಾಹಿನಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಅಚ್ಚರಿ ಮಾಹಿತಿಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಧೈರ್ಯವಾಗಿರಿ, ಯಶಸ್ಸು ನಿಮ್ಮದಾಗಲಿ. ಜೈ ಹಿಂದ್.